ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪಕಾರ್ಡ್ ಮೋಟಾರ್ ಕಂಪ್ನಿ ಅಂತ 1939 ಫಸ್ಟ್ ಟೈಮ್ ಒಂದು ಕಾರಿಗೆ ಎ ಸಿನ ಅಳವಡಿಸಿದ್ರು. ಇಲ್ಲಿ ಮೇಲೆ ಕಾಣುತ್ತಲ್ಲ ಇದೆ. ಸೊ ಇದು ಒಂದು ಅಮೇರಿಕನ್ ಕಂಪ್ನಿ ಆಗಿತ್ತು, ವಿಚ್ ವಾಸ್ ಫೌಂಡೆಡ್ ಇನ್ 1899. ಸೊ ಇದು ಹೇಗೆ ವರ್ಕ್ ಆಗ್ತಾ ಇತ್ತು ಅಂದರೆ, ಇವಾಗ ನಮ್ಮ ಮನೆಯಲ್ಲೆಲ್ಲ ಎ ಸಿ ಇರುತ್ತಲ್ಲ, ಸೇಮ್ ಅದೇ ಥರ ಒಂದು ಎ ಸಿ ಆ ಬಾಕ್ಸ್ ಏನಿದೆ ಅದನ್ನು ಡಿಕ್ಕಿಯಲ್ಲಿ ಕೂರಿಸ್ತಾ ಇದ್ರು. ಆದರೆ ಸಮಸ್ಯೆ ಏನು ಗೊತ್ತಾ, ಎ ಸಿ ಆನ್ ಮಾಡಬೇಕು ಅಂದರೆ ಇವಾಗಿನ ಸುಲಭ ಇರ್ತಾ ಇರಲಿಲ್ಲ. ಗಾಡಿನ ಆಫ್ ಮಾಡಿ ಕನ್ವೇಯರ್ ಬೆಲ್ಟ್ನ ಚೇಂಜ್ ಮಾಡಿಕೊಂಡು ಎ ಸಿ ಆನ್ ಮಾಡಬೇಕಿತ್ತು. ಎಷ್ಟು ಕಷ್ಟ ಅಲ್ವಾ? ಸೊ ಬಟ್ ಇದಾದರೆ ಲಕ್ಸುರಿ ಸೆಗ್ಮೆಂಟಿಗೆ ಮಾತ್ರ ಇತ್ತು. ಬಟ್ ನಾರ್ಮಲ್ ಕಾರ್ಸ್ ಎಲ್ಲ ಏನು ಮಾಡೋರು, ಒಂದು ವಿಂಗ್ ವಿಂಡೋಸ್ ಅಂತ ಮಾಡೋರು. ವಿಂಗ್ ವಿಂಡೋಸ್ ಅಂದರೆ ಏನಪ್ಪ ಅಂದರೆ, ಸೊ ಒಂಥರ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ವ, ಸೊ ಇದೇ ವಿಂಗ್ ವಿಂಡೋಸ್. ಸೊ ಎವ್ರಿ ಕಾರಿಗೆ ಇವಾಗೆಲ್ಲ ನೀವು ನೋಡಿರ್ಬೋದು, ಈ ಥರದ್ದು ಕೆಲವೊಂದು ಹಳೆ ಕಾರ್ಗಳು ಕಾಣುತ್ತೆ ನಿಮಗೆ. ವಿಂಡೋನ ಒಂದು ಸ್ವಲ್ಪ ಟಿಲ್ಟ್ ಮಾಡಿದಾಗ ಇನ್ಕಮಿಂಗ್ ಏನಾಗುತ್ತೆ ಒಳಗಡೆ ಬರುತ್ತೆ. ಸೊ ಸೇಮ್ ಇಲ್ಲಿ ಏನು ಕಾಣ್ತಾ ಇದೆ ಆ ಥರ ಕಾಣ್ತಾ ಇತ್ತು. ಸೊ ದಿಸ್ ಈಸ್ ವಿಂಗ್ ವಿಂಡೋ. ಸ್ಪೂಫ್ ಕೂಲರ್ ಅಂತ ಇತ್ತು. ಸ್ಪೂಫ್ ಕೂಲರ್ ಅಂತ ಒಂಥರ ಸಾಕಾಗಿದೆ. ಈ ಸಿಲಿಂಡರ್ ಶೇಪ್ ಇಲ್ಲಿ ನೋಡಿ ಮೇಲೆ ಕಾಣುತ್ತಲ್ಲ, ಇದೇ ಸ್ಪೂಫ್ ಕೂಲರು. ಸೊ ಇವಾಗಿನ ನಾವು ಕೂಲರಲ್ಲಿ ಏನು ಮಾಡ್ತೀವಿ, ಆಲ್ಮೋಸ್ಟ್ ಸೇಮ್ ಮೆಥಡಾಲಜಿ ಅಂತ ಅನ್ಬೋದು. ಸೊ ಐಸ್ ಕ್ಯೂಬ್ ಹಾಕ್ತಾ ಇದ್ರು ಅಥವಾ ಐಸ್ ವಾಟರ್ ಇರ್ತಾ ಇತ್ತು. ಸೊ ಇನ್ಕಮಿಂಗ್ ಏನು ಬರ್ತಾ ಇತ್ತು, ಆ ಏರ್ ಏನಿದೆ ಅದು ವಾಟರ್ ಮೂಲಕ ಒಳಗಡೆ ಬರ್ತಾ ಇರೋದ್ರಿಂದ ನಿಮ್ಗೆ ಒಳಗಡೆ ಕೂಲ್ ಅನಿಸ್ತಾ ಇತ್ತು. ಆ ವಿಂಡೋಗೆಲ್ಲ ಫಿಟ್ ಮಾಡೋರು. ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಇದೇ ಥರ, ದಿಸ್ ಈಸ್ ಸ್ವ್ಯಾಪ್ ಕೂಲರ್. ಇದಿಲ್ಲ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಮಾಡಬೇಕಲ್ವ ಕಾರಿಂದು. ಸೊ ಏನು ಮಾಡ್ಬಿಟ್ಟಿದ್ರು, ವೆಹಿಕಲ್ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಇಡೀ ಇಂಟೀರಿಯರ್ನೇ ವೈಟ್ ಅಥವಾ ಲೈಟ್ ಕಲರ್ ಮಾಡೋರು. ಇದರಿಂದ ಏನಾಗ್ತಾ ಇತ್ತು, ಟೆಂಪ್ರೇಚರ್ ರೆಡ್ಯೂಸ್ ಆಗ್ತಾ ಇತ್ತು. ಹೇಗೆ ಅಂದರೆ ಲೈಟ್ ರಿಫ್ಲೆಕ್ಟ್ ಆಗೋದು, ಲೈಟ್ ಕಲರ್ ಆ್ಯಸ್ ಯು ನೋ ರಿಫ್ಲೆಕ್ಟ್ ಆದಂಗೂ ಟೆಂಪ್ರೇಚರ್ ಮೇ ಬಿ 2-3 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು ಅಷ್ಟೇ, ತುಂಬ ಡಿಫ್ರೆನ್ಸ್ ಮಾಡಲ್ಲ. ಇನ್ನೂ ಏನು ಮಾಡೋದು ಅಂದರೆ ಬ್ಲಾಕ್ಸ್ ಇಡೋರು, ಐಸ್ ಬ್ಲಾಕ್ಸ್ ಇಡೋರು ಅಂತ. ಇದಂತೂ ಕೇಳಿ ನನಗೆ ತಲೆ ಕೆಟ್ಟೋಯ್ತು, ಇದು ಹೆಂಗೆ ಮಾಡೋರಪ್ಪ ಅಂತ. ಫ್ಲೋರಲ್ಲಿ, ಕಾರಿನ ಫ್ಲೋರಲ್ಲಿ ಐಸ್ ಕ್ಯೂಬ್ ಫಿಕ್ಸ್ ಮಾಡೋರಂತೆ, ಸೊ ದಟ್ ಕೆಳಗಡೆಯಿಂದ ಕೂಲ್ ಆಗೋದು ಅಂತ, ಆ ಒಂದು ಕೂಲ್ ಏರ್ ಬರೋದು ಅಂತ ಹೇಳಿ ಅದು ಒಂದು ಮೆಥಡ್ ಯೂಸ್ ಮಾಡೋರು. ಐ ಡೋಂಟ್ ನೋ ಪ್ರಾಕ್ಟಿಕಲಿ ಇಟ್ ಹ್ಯಾಸ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ಆಬ್ವಿಯಸ್ಲಿ. ಮತ್ತು ಟಿಲ್ಟಿಂಗ್ ವಿಂಡ್ಶೀಲ್ಡ್ ಅಂತ ಮಾಡ್ತಿದ್ದು, ಅಂದರೆ ಫ್ರಂಟ್ ಈಗೇನು ಗ್ಲಾಸ್ ಬರುತ್ತೆ, ನಾವು ಈಗೇನೀಗ ಫ್ರಂಟ್ ಮುಂದೆ ಗ್ಲಾಸ್ ಏನಿರುತ್ತೆ, ಸೊ ಅದನ್ನು ಟಿಲ್ಟ್ ಮಾಡ್ಬೋದಿತ್ತು. ಸೊ ದಟ್ ಏರ್, ಇವಾಗೆಲ್ಲ ಜೀಪಲ್ಲಿ ನೋಡಿರ್ತೀರ, ಹಳೆ ಜೀಪ್ಗಳಲ್ಲಿ ಎಲ್ಲ ಹೋದಾಗ ನೀವು ಆ ಒಂದು ಟಿಲ್ಟಿಂಗ್, ಈವನ್ ಪೊಲೀಸ್ ಗಾಡಿಗಳಲ್ಲೂ ಇರುತ್ತೆ ಕೆಲವೊಂದು. ಸೊ ಆ ಥರ ಟಿಲ್ಟ್ ಮಾಡುವಂಗೆ ಆಪ್ಷನ್ ಇತ್ತು. ಸೊ ಬರ್ತಾ 1970s ಅರೌಂಡ್ ಆ ಟೈಮಲ್ಲಿ ನಮಗೆ ಆ್ಯಕ್ಚುಲಾಗಿ ಎ ಸಿ ಅನ್ನೋದು ಕಾರ್ಗಳಲ್ಲಿ, ನಾರ್ಮಲ್ ಕಾರ್ಗಳಲ್ಲೂ ಬರ್ತಾಯಿತ್ತು. ಬಟ್ 1939 ಅವರು ಫಸ್ಟ್ ಟೈಮ್ ಎ ಸಿ ಅಳವಡಿಸಿದ್ರು. 1970s ಇಟ್ ಬಿಕಮ್ ವೆರಿ ನಾರ್ಮಲ್ ಇನ್ ಆಲ್ ದ ಮೋಸ್ಟ್ ಆಫ್ ದಿ ಕಾರ್ಸ್. ಅದಾದಮೇಲೆ ಒಂದು ಎಲೆಕ್ಟ್ರಿಕ್ ಆ ಫ್ಯಾನ್ ಒಂದು ಬಂತು, ಈ ಟ್ರಕ್ಕಲ್ಲಿ ಅಥವಾ ಓಮ್ನಿ ಕಾರ್ಗಳಲ್ಲಿ ಬರ್ತಾಯಿತ್ತು ನೋಡಿ, ಒಂದು ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಈ ಥರದ್ದೊಂದು ಫ್ಯಾನ್ ಅಳವಡಿಸೋರು. ಅದು ಬಿಟ್ಟರೆ ಒಂದು ವಿಷಯ ಗೊತ್ತಾ, ಜೆಟ್ಟಾ MK2 ಅಂತ ಒಂದಿತ್ತು ಕಾರು. ಆ ಕಾರಲ್ಲಿ ನಾವು ಇಂಡಸ್ಟ್ರಿಯಲ್, ಇಲ್ಲಿ ಮೇಲೆ ಕಾಣುತ್ತೆ ನೋಡಿ, ನಾವು ಇಂಡಸ್ಟ್ರಿಯಲ್ ಫ್ರೀಸರ್ ಯೂಸ್ ಮಾಡ್ತೀವಿ. ಅಂದರೆ ಎಷ್ಟು ಕೋಲ್ಡ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಫಾಗ್ ಬರ್ತಾ ಇರುತ್ತೆ ಅದರಿಂದ. ಹಿಂಗೆ ಟಿಲ್ಟ್ ಮಾಡ್ಕೊತೀವಲ್ಲ ಗಾಳಿ ಬರೋಕ್ಕೆ, ಸೊ ಅದ್ರ ಮೇಲೆಲ್ಲ ಫ್ರಾಸ್ಟ್ ಎಲ್ಲ ಆಗ್ತಿತ್ತಂತೆ. ಅಂದರೆ ಅಷ್ಟು ತಣ್ಣಗೆ, ಮೇ ಬಿ ಇದು ಡೆಸರ್ಟ್ ಆ ಥರ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ಯೂಸ್ ಮಾಡೋರೇನೋ, ಬಟ್ ಆ ಥರದ್ದು ಟ್ರೈ ಮಾಡಿದ್ರು. ಇಂಡಸ್ಟ್ರಿಯಲ್ ಎ ಸಿ ಯೂಸ್ ಮಾಡಿ ಫಿಟ್ ಮಾಡಿ ಅದರಿಂದ ಗಾಳಿ ಬರೋ ಥರ ಎಲ್ಲ ಟ್ರೈ ಮಾಡಿದ್ದಾರೆ. ಮೇ ಬಿ ಇರ್ಬೋದು, ಯಾರಿಗೆ ಗೊತ್ತು. ಈಗಲೂ 45-50 ಡಿಗ್ರಿ ಎಲ್ಲ ಇದ್ದಾಗ ಮೇ ಬಿ ಅಲ್ಲಿ ಟೆಂಪ್ರೇಚರ್ಗೆ ಬೇಕಾಗ್ಬೋದು. ಈ ಥರ ಒಂದು ಕಾರ್ಗಳಿಗೆ ನಾನಾ ಥರವಾದ ಟ್ರೈ ಆ್ಯಂಡ್ ಎರರ್ ಮಾಡಿ ಈಗ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಈ ಥರ ಒಂದು ಮಾಡರ್ನ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಮನುಷ್ಯ ಎಷ್ಟೆಲ್ಲ ಕಷ್ಟಪಟ್ಟಿದಲ್ವ. ಹ್ಯಾಟ್ಸ್ ಆಫ್ ಟು ಡೆಮ್.